ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ವಿಗ್ರಹ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ರಾಮನಾಮ ಜಪ ಶುರುವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೀತಿರುವಂಥ ಫಲಪುಷ್ಪ ಪ್ರದರ್ಶನದಲ್ಲೂ ಕೂಡ ರಾಮ ಮತ್ತು ಅಯೋಧ್ಯೆಯ ವಿಚಾರಗಳು ಬೆಳಕಿಗೆ ಬಂದಿರುವಂಥದ್ದು. ಸದ್ಯಕ್ಕೆ ನಾವು ಲಾಲ್ಬಾಗ್ನಲ್ಲಿ ನಡೀತಿರುವಂಥ ಫಲಪುಷ್ಪ ಪ್ರದರ್ಶನದಲ್ಲಿದ್ದೀವಿ. 215ನೇ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನ ಇದು 2024 ಅಂಗವಾಗಿ ಆಯೋಜಿಸಿರುವಂಥ ಇಕೆಬಾನ ತರಕಾರಿ ಕೆತ್ತನೆ, ತಾಯಿ ಆರ್ಟ್ ಮತ್ತು ಜಾನೂರು ಮತ್ತು ಪುಷ್ಪರಂಗೋಲಿ ಸ್ಪರ್ಧೆಯ ಪ್ರದರ್ಶನದ ಈ ಒಂದು ಕೊಠಡಿಯಲ್ಲಿ ನಾವು ಸದ್ಯಕ್ಕಿದ್ದೇವೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಬೇರೆ ಬೇರೆ ರೀತಿಯಾಗಿರುವಂಥ ತಾಯಿ ಆರ್ಟ್ ಅಂತ ಹೇಳಿದ್ರೆ ಬಾಳೆ ಎಲೆಯಲ್ಲಿ ಮಾಡಿರುವಂಥ ಆರ್ಟ್ಗಳು, ಜೊತೆಗೆ ಜಾನೂರು ಅಂತ ಹೇಳಿದ್ರೆ ತೆಂಗಿನ ಗರಿಯಲ್ಲಿ ಮಾಡಿರುವಂಥ ಆರ್ಟ್. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾಗಿರುವಂಥ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವಂಥ ಶ್ರೀರಾಮನ ಭವ್ಯವಾದಂಥ ಮಂದಿರವನ್ನೇ ಹೋಲುವಂಥ ಇನ್ನೊಂದು ಮಂದಿರವನ್ನು ಸದ್ಯಕ್ಕೆ ಇದು ಜಾನೂರು ಆರ್ಟ್ ಮುಖಾಂತರವಾಗಿ ಮಾಡಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ತೆಂಗಿನ ಗರಿಗಳ ಮುಖಾಂತರವಾಗಿ ಒಂದಿಷ್ಟು ಹೂಗಳನ್ನು ಅಲಂಕರಿಸಿ ಬಳಸಿಕೊಂಡು ಮಾಡಿರುವಂಥ ಒಂದು ರಾಮ ಮಂದಿರದ ಕಲಾಕೃತಿಯನ್ನು ಸದ್ಯಕ್ಕೆ ನೀವು ನೋಡ್ತಾ ಇದ್ದಾರೆ. ಜೊತೆಗೆ ಒಂದು ರಾಮ ರಕ್ಷಾ ಸ್ತೋತ್ರ ಮಂತ್ರವನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಶ್ರೀರಾಮ ರಾಮೇತಿ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರನನೆ ಅನ್ನುವಂಥ ಒಂದು ರಾಮರಕ್ಷಾ ಸ್ತೋತ್ರವನ್ನು ಸದ್ಯಕ್ಕೆ ಇಟ್ಟಿರುವಂಥ. ಜೊತೆಗೆ ನೀವು ವನವಾಸವನ್ನೆಲ್ಲ ಮುಗಿಸಿ ಬಂದ ನಂತರ ಪಟ್ಟಾಭಿಷಿಕ್ತನಾಗಿ ರಾಮ ಮಂದಿರ ಅಂತ ಹೇಳಿದ್ರೆ ಅದು ರಾಮನ ಒಂದು ಭವ್ಯವಾದಂಥ ಅರಮನೆ. ಅರಮನೆಯಲ್ಲಿರುವಂಥ ಒಂದು ಚಿತ್ರಣವನ್ನು ಕೂಡ ಕೊಟ್ಟಿದ್ದಾರೆ. ರಾಮ ಲಕ್ಷ್ಮಣ ಸಮೇತರಾಗಿ ಜೊತೆಗೆ ಆ ಹನುಮಂತ ಸೀತೆಯು ಕೂಡ ಇರುವಂಥ ಒಂದು ಫೋಟೋವನ್ನು ಕೂಡ ಇಟ್ಟಿದ್ದಾರೆ. ಇನ್ನು ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಇದೇ ಒಂದು ಕಲಾಕೃತಿ ಮಾತ್ರ ಅಲ್ಲದೆ ಸಾಕಷ್ಟು ಬೇರೆ ಬೇರೆ ಕಲಾಕೃತಿಗಳು ಕೂಡ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಈಗ ರಾಮನ ಫೋಟೋಗೆ ಯಾವ ರೀತಿಯಾಗಿ ತೆಂಗಿನ ಗರಿಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ ಅಂಥೇಳಿ, ತೆಂಗಿನ ಎಳೆಯ ಗರಿಗಳಿಂದ ರಾಮನ ಬಿಲ್ಲು ಬಾಣಗಳನ್ನು ಜೊತೆಗೆ ಎಲ್ಲವನ್ನು ಕೂಡ ಅವರ ವಸ್ತ್ರವನ್ನು ಅಲಂಕಾರ ಮಾಡಿರುವಂಥದ್ದು, ಇವೆಲ್ಲವುಗಳನ್ನು ನೋಡ್ತಾ ಇದ್ದಾರೆ. ಸುಂದರವಾಗಿ ಮಾಡಿದ್ದಾರೆ ಅಂತ ಹೇಳಿ ಮೇಲೆ ಒಂದು ಕೇಸರಿ ಧ್ವಜವನ್ನು ಕೂಡ ಇಟ್ಟಿರುವಂಥದ್ದು. ಜೊತೆಗೆ ಪಕ್ಕದಲ್ಲಿ ಇನ್ನೊಂದು ರಾಮ ಮಂದಿರವನ್ನೇ ಹೋಲುವಂಥ ಇನ್ನೊಂದು ಕಲಾಕೃತಿಯನ್ನು ಕೂಡ ನೋಡ್ತಾ ಇದ್ದೀರಾ. ಇದು ಇಡೀ ದೇಶದಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸುತ್ತಿರುವಂಥ ಈ ಒಂದು ರಾಮ ಮಂದಿರದ ಒಂದು ಲೋಕಾರ್ಪಣೆಯ ಹಬ್ಬವನ್ನು ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಡೀತಿರುವಂಥ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲೂ ಕೂಡ ನಾವು ಯಾವ ರೀತಿಯಾಗಿ ಕಣ್ತುಂಬಿಕೊಳ್ಬೋದು ಅಂತ ಹೇಳಿ, ಇದೇ ರೀತಿಯಾಗಿ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲೂ ಕೂಡ ಒಂದು ರಾಮನ ಒಂದು ಮಂದಿರದ ಒಂದು ಫೋಟೋವನ್ನು ಇಟ್ಟಿರುವಂಥ, ಜೊತೆಗೆ ಇನ್ನೊಂದು ಭಾಗದಲ್ಲೂ ಕೂಡ ಈ ಥರದ ಮಂದಿರದ ಫೋಟೋಗಳು ಸಾಕಷ್ಟು ರೀತಿಯಲ್ಲಿದೆ. ಇಲ್ಲಿ ಬೇರೆ ಬೇರೆ ಗಮನ ಸೆಳೆಯುವಂಥ ಮೂರ್ತಿಗಳು, ಜೊತೆಗೆ ಇಲ್ಲಿ ಸಂಪೂರ್ಣವಾಗಿ ಇದು ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯ ಆಧಾರಿತವಾಗಿ ನಡೀತಿರುವಂಥ ಫಲಪುಷ್ಪ ಪ್ರದರ್ಶನವಾದ್ರಿಂದ ಸಾಕಷ್ಟು ಬಸವಣ್ಣನವರ ಕುರಿತಾಗಿಯೂ ಕೂಡ ಒಂದಿಷ್ಟು ಅನುಭವ ಮಂಟಪದ ಕುರಿತಾಗಿರುವಂಥ ಒಂದಿಷ್ಟು ಮಾಡೆಲ್ಗಳು ಕೂಡ ಜೊತೆಗಿದೆ. ಆದರೆ ಸಂಪೂರ್ಣವಾಗಿ ದೇಶದಾದ್ಯಂತ ಈಗ ಹಬ್ಬದ ವಾತಾವರಣ ಇರುವಂಥದ್ದು ಅದು ಅಯೋಧ್ಯೆಯಲ್ಲಿ ಆಗ್ತಿರುವಂಥ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ಹಬ್ಬ. ಈ ಒಂದು ಹಬ್ಬಕ್ಕೆ ಇಡೀ ದೇಶವೇ ಸಜ್ಜಾಗ್ತಾ ಇದೆ. ಈ ಒಂದು ಹಬ್ಬದ ಸಂದರ್ಭದಲ್ಲಿ ಸದ್ಯಕ್ಕೆ ಇದು ಫಲಪುಷ್ಪ ಪ್ರದರ್ಶನದಲ್ಲಿ ಏರ್ಪಟ್ಟಿರುವಂಥ ರಾಮನಾಮದ ಜಪ ಮತ್ತು ರಾಮನ ಅಯೋಧ್ಯೆಯ ಶ್ರೀರಾಮ ಭವ್ಯ ಮಂದಿರ ಮತ್ತು ರಾಮನಿಗೆ ಮಾಡಿರುವಂಥ ತೆಂಗಿನ ಗರಿಯ ಅಲಂಕಾರ, ಸದ್ಯಕ್ಕೆ ಇದು ಈ ಕಲಾಕೃತಿಗಳು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.